ಸೊ ಯಾವ ಯಾವ ಪಾರ್ಟ್ಗಳಿಗೆ ಈ ಹೈಪರ್ ಟೆನ್ಷನ್ ಎಫೆಕ್ಟ್ ಕೊಡುತ್ತೆ? ಆ್ಯಂಡ್ ಈ ಬಿ ಪಿ ಹೈ ಬಿ ಪಿ ನಾವು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ಇಟ್ ಕ್ಯಾನ್ ಎಫೆಕ್ಟ್ ಫ್ರಮ್ ಹೆಡ್ಡಿಂದ ಟೋವರೆಗೂ, ಕಾಲ್ವರೆಗೂ. ಬಿ ಪಿ ನಾವು ಕಂಟ್ರೋಲ್ ಮಾಡಿಲ್ಲ ಅಂದರೆ ಕಾಲಿನ ರಕ್ತನಾಳಗಳು ಏನಿರುತ್ತೆ ಅದರಲ್ಲೂ ಬ್ಲಾಕೇಜ್ಗಳು ಶುರುವಾಗುತ್ತೆ. ಸೊ ಅಂದರೆ ನೆನಪಿನ ಶಕ್ತಿ ಹೋಗೋದು. ಇವಾಗಲೇ ಮರುವಿದೆಯಲ್ಲ ಡಾಕ್ಟರ್. ಸೊ ಅದು ಬೇರೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೈಪರ್ ಟೆನ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಹಿಂದಿನ ಸಂಚಿಕೆಯಲ್ಲೂ ಒಂದ್ಸಲಿ ಡಾಕ್ಟರ್ ಹೇಳಿದ್ದಾರೆ, ಈ ನಾವು ಆಗ ವರ್ಷಕ್ಕೊಮ್ಮೆ ಬಿ ಪಿ ಚೆಕ್ ಮಾಡ್ಕೊಳ್ದೆ ಇದ್ದರೆ ಸೈಲೆಂಟ್ ಕಿಲ್ಲರ್ ಆಗಿ ಅದು ನಮ್ಮ ದೇಹದ ಬೇರೆ ಪಾರ್ಟ್ಗಳನ್ನು ಹಾನಿ ಮಾಡುತ್ತೆ ಅಂತ ಹೇಳಿ. ಸೊ ಯಾವ ಯಾವ ಪಾರ್ಟ್ಗಳಿಗೆ ಈ ಹೈಪರ್ ಟೆನ್ಷನ್ ಎಫೆಕ್ಟ್ ಕೊಡುತ್ತೆ? ಲೈಕ್ ಹೃದಯ, ಕಿಡ್ನಿ ಅನ್ನೋದನ್ನ ಹೇಳಿದ್ರಿ. ಅದೇ ಥರ ಕಣ್ಣು, ಬೇರೆ ಅಂಗಾಂಗಗಳಿಗೂ ಪ್ರಾಬ್ಲಮ್ ಆಗುತ್ತಾ? ಯಾವ ಥರ ಪ್ರಾಬ್ಲಮ್ ಆಗುತ್ತೆ? ಹೈಪರ್ ಟೆನ್ಷನ್ ಒಂದು ಸೈಲೆಂಟ್ ಕಿಲ್ಲರ್ ಬಿಕಾಸ್ ಅದ್ರದ್ದು ಎಫೆಕ್ಟ್ಸ್ ಅಷ್ಟು ಸೀರಿಯಸ್ ಆಗಿರುತ್ತೆ. ಆ್ಯಂಡ್ ಈ ಬಿ ಪಿ ಹೈ ಬಿ ಪಿ ನಾವು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂದರೆ ಇಟ್ ಕ್ಯಾನ್ ಎಫೆಕ್ಟ್ ಫ್ರಮ್ ಹೆಡ್ಡಿಂದ ಟೋವರೆಗೂ, ಕಾಲ್ವರೆಗೂ, ತಲೆಯಿಂದ ಕೆಳಗಡೆ ಕಾಲ್ವರೆಗೂ ಅಂಗಗಳಿಗೆ ಎಫೆಕ್ಟ್ ಮಾಡುತ್ತೆ. ಹೇಗೆ ಅಂದರೆ ನಾವು ತಲೆಯಲ್ಲೇ ಇಟ್ಕೊಂಡ್ರೆ ಒಂದು ಬ್ರೈನಿಗೆ ಇಟ್ ಕಾಸಸ್ ಅರ್ಲಿ ಆನ್ಸೆಟ್ ಆಫ್ ಡೆಮೆನ್ಷಿಯಾ ಅಥವಾ ನಾವೇನು ಹೇಳ್ತೀವಿ ಮರವು. ಸೊ ಬಿ ಪಿ ಎಲ್ಲ ಕಂಟ್ರೋಲ್ ಆಗಿಲ್ಲ ಅಂದರೆ ಬ್ರೈನ್ ತುಂಬ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಒಂದು 70-80 ಆಗೋದು 60-65 ಆಗೋಕ್ಕೆ ಶುರುವಾಗುತ್ತೆ. ಸೊ ಅಂದರೆ ನೆನಪಿನ ಶಕ್ತಿ ಹೋಗೋದು ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಅದು ಬೇರೆ. ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿ ಅಂದರೆ ಈಗ ಒಂದು ಬೇಸಿಕ್ ಥಿಂಗ್ಸ್ ಏನಿರುತ್ತೆ ಅದು ಸತ ಮರ್ತು ಹೋಗಕ್ಕೆ ಶುರುವಾಗುತ್ತೆ. ಸೊ ಆ ಥರ ಈಗ ನಿಮ್ಮ ಮರವೆಲ್ಲ ಯಾರ್ದೋ ಹೆಸರು ಮರ್ತೋಗ್ಬೋದು, ಬಟ್ ಅದು ಬೇರೆ ಥರ ಡೆಮೆನ್ಷಿಯಾ. ಸೊ ಅದಾಗುತ್ತೆ. ಆಮೇಲೆ ಕಣ್ಣುಗಳಲ್ಲಿ ರೆಟಿನೋಪತಿ ಅಂತ ಹೇಳ್ತೀವಿ, ಅರ್ಲಿ ಆನ್ಸೆಟ್. ಅಂದರೆ ಕಣ್ಣಿನ ರಕ್ತನಾಳಗಳಲ್ಲೂ, ರೆಟಿನ ಮೇಲಿರೋ ರಕ್ತನಾಳಗಳಲ್ಲೂ ಶ್ರಿಂಕೇಜ್ ಶುರು ಆಗೋದು, ಇಲ್ಲ ಬೆಲೂನಿಂಗ್ ಅನಿರಿಸಮ್ ಥರ ಆಗೋದು. ಸೊ ದಟ್ ಗೆಟ್ಸ್ ಡಿಸ್ಟ್ರಾಯ್ಡ್. ಸೊ ಅದೊಂದ್ಸತಿ ಆದ ತಕ್ಷಣ ನಮಗೆ ವಿಷನ್ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಕಣ್ಣಲ್ಲೂ ಎಫೆಕ್ಟ್ ಮಾಡುತ್ತೆ. ಇನ್ನೊಂದು ಮುಖ್ಯವಾಗಿ ಬಿ ಪಿ ಕಂಟ್ರೋಲ್ ಆಗಿಲ್ಲ, ತುಂಬ ಹೈ ಬಿ ಪಿ ಆದಾಗ ಕೆಲವರಿಗೆ ಸ್ಟ್ರೋಕ್ ಆಗಿಬಿಡುತ್ತೆ. ಸೊ ಒಂದು ಅಂಗ ಫುಲ್ ಪ್ಯಾರಲಿಸಿಸ್ ಆಗುತ್ತೆ, ವಿಚ್ ಈಸ್ ವೆರಿ ಸೀರಿಯಸ್. ಸೊ ಈ ಥರ ಸ್ಟ್ರೋಕ್ ಎಲ್ಲ ಆದಾಗ ಸ್ಟ್ರೋಕಲ್ಲೂ ತಲೆ ಒಳಗಡೆ, ಬ್ರೈನ್ ಒಳಗಡೆ ಬ್ಲೀಡ್ ಆಗ್ಬೋದು, ಇಲ್ಲ ಕ್ಲಾಟ್ ಆಗ್ಬೋದು. ಸೊ ಅದರಲ್ಲೂ ಬ್ಲೀಡ್ ಎಲ್ಲ ಆಗಿಬಿಟ್ರೆ ದ ಮಾರ್ಟಾಲಿಟಿ ಈಸ್ ವೆರಿ ಹೈ. ಸೊ ಬದುಕೋ ಚಾನ್ಸಸ್ ತುಂಬ ಕಮ್ಮಿ. ಸೊ ಹಾಗೆ ಹಾರ್ಟಿಗೆ ಬಂದ ತಕ್ಷಣ ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಕೆಲವೊಮ್ಮೆ ತುಂಬ ಜನಕ್ಕೆ ಹೈ ಬಿ ಪಿ ಆಗಿ ಅಂದರೆ ಬಿ ಪಿ ಸುಮಾರು 200-250 ಹೋಗ್ಬಿಡುತ್ತೆ. ಹೋದಾಗ ಹಾರ್ಟ್ ಪಂಪಿಂಗ್ ಒಂದೇ ಸತಿ ಸ್ಲೋ ಡೌನ್ ಆಗಿಬಿಡುತ್ತೆ. ಸೊ ಆವಾಗ ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಹಾರ್ಟ್ ಫೇಲ್ಯೂರ್ ಆದಾಗ ಉಸಿರಾಡ್ಲಿಕ್ಕೆ ಆಗಲ್ಲ, ಲಂಗ್ಸಲ್ಲೆಲ್ಲ ನೀರು ತುಂಬಿಕೊಂಡು ತುಂಬ ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಕರೆಕ್ಟಾಗಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಿಲ್ಲ ಅಂದರೆ ಸೊ ಡೆತ್ ಆಗಿಬಿಡುತ್ತೆ. ಸೊ ಹಾಗಾಗಿ ಹಾರ್ಟಲ್ಲೂ ಅದ್ರದ್ದು ಎಫೆಕ್ಟ್ಸ್ ತುಂಬ ಸೀರಿಯಸ್ ಆಗಿರುತ್ತೆ. ಹಾಗೆ ಬಂದರೆ ಕೆಳಗಡೆ ಬಂದ ತಕ್ಷಣ ಕಿಡ್ನಿ, ನಿಮ್ಗೆ ಹೇಳ್ದಂಗೆ ಮೊದಲಿಂದನೂ ಗೊತ್ತು, ಕಿಡ್ನಿಲೂ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಕಂಟ್ರೋಲ್ ಮಾಡಿಲ್ಲ ಅಂದರೆ ಕ್ರಿಯಾಟಿನಿನ್ ಜಾಸ್ತಿ ಆಗುತ್ತೆ ಆ್ಯಂಡ್ ಗ್ರ್ಯಾಜುವಲಿ ಡಯಾಲಿಸಿಸು ಇದೆಲ್ಲ ಬೇಕಾಗುತ್ತೆ. ಹಾಗೆ ಕಾಲುಗಳಲ್ಲಿಗೆಲ್ಲ ಬಂದಾಗ ಬಿ ಪಿ ನಾವು ಕಂಟ್ರೋಲ್ ಮಾಡಿಲ್ಲ ಅಂದರೆ ಕಾಲಿನ ರಕ್ತನಾಳಗಳು ಏನಿರುತ್ತೆ ಅದರಲ್ಲೂ ಬ್ಲಾಕೇಜ್ಗಳು ಶುರುವಾಗುತ್ತೆ. ರಕ್ತನಾಳಗಳು ಏನು ಸಾಧಾರಣ ದೊಡ್ಡ ಸೈಜಲ್ಲಿ ಇರುತ್ತೆ ಅವೆಲ್ಲ ಸಣ್ಣ ಆಗ್ತಾ ಬರುತ್ತೆ. ಅದು ಸಣ್ಣ ಆಗ್ತಾ ಬಂದ ತಕ್ಷಣ ಪಾದಗಳಲ್ಲಿ ರಕ್ತ ಸಂಚಾರ ಅಬ್ಸ್ಟ್ರಾಕ್ಟ್ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಹಾಗೆಲ್ಲ ಆದಾಗ ಏನಂದರೆ ಸ್ವಲ್ಪ ದೂರ ನಡೆದ ತಕ್ಷಣ ಜನಕ್ಕೆ ಈ ಕಾಫ್ ಮಸಲ್ಸಲ್ಲಿ ಪೇಯ್ನ್ ಬರೋದು. ಸೊ ಪೇಯ್ನ್ ಬರುತ್ತೆ, ಸ್ವಲ್ಪ ದೂರ ನಡೆದ ತಕ್ಷಣ ಸ್ವಲ್ಪ ಹೊತ್ತು ನಿಂತ್ಕೋಬೇಕು, ನಿಂತ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ದೂರ ನಡೆಯೋದು. ಸೊ ನಾವು ಕ್ಲಾಡಿಕೇಶನ್ ಅಂತ ಹೇಳ್ತೀವಿ, ಇದೆಲ್ಲ ಶುರುವಾಗುತ್ತೆ. ಸೊ ಹೀಗೆ ಹೈಪರ್ ಟೆನ್ಷನ್ ಕಂಟ್ರೋಲ್ ಮಾಡಿಲ್ಲ ಅಂದರೆ ಹೆಡ್ಡಿಂದ ಟೋಸ್ವರೆಗೂ ಇಟ್ ಕಾಸಸ್ ಸೀರಿಯಸ್ ಡಿಸೀಸಸ್. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಜಸ್ಟ್ ಏನು ಬಿ ಪಿ ಬಿಡು ಅನ್ನೋ ಥರ ನೆಗ್ಲೆಕ್ಟ್ ಮಾಡೋ ಅಂಶ ಅಲ್ಲವೇ ಅಲ್ಲ ಇದು. ಸೊ ಅದೇ ಅಡಿಯಿಂದ ಮುಡಿವರೆಗೂ ಅಂತಾರಲ್ಲ, ಆ ಥರ ಎಲ್ಲ ಭಾಗಗಳಿಗೂ ಇದು ಎಫೆಕ್ಟು ತನ್ನ ಪರಿಣಾಮವನ್ನು ಬೀರೋದ್ರಿಂದ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರೋಣ, ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾನೆ. ನಮಸ್ಕಾರ.